ಮಾಡಬೇಕಾದ್ದು ಕುವೆಂಪುರವರು ಶಾಂತಿಯ ತೋಟ, ನಮ್ಮ ಶಾಂತಿಯ ತೋಟ ಇದು ಅಂತ ಹೇಳಿ ಕುವೆಂಪುರವ್ರು ಹೇಳಿದ್ರು. ಹಂಗೆ ಇವತ್ತು ನಾವೆಲ್ಲ ಮಾಡ್ಕೊಂಡು ಹೋಗಿದ್ವಿ. ನಮ್ಮ ಸರ್ಕಾರದ ಸಾಧನೆಗಳು ಪಟ್ಟಿ ನಾವೇನಾದ್ರು ಮಾತಾಡ್ಕೊಂಡು ಹೋದ್ರೆ ದೊಡ್ಡದಾಗ್ತದೆ. ಸೊ ಅದಕ್ಕೆ ನಾನು ನಮ್ಮ ಕಾರ್ಕಳ ನಮ್ಮ ನಾಯಕರಿಗೆ ಹೇಳೋದು, ಜಿಲ್ಲಾ ನಾಯಕರಿಗೆ ಹೇಳೋದು, ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಅದು ಹಂಗೆ ಇರಬೇಕು. ಅದರಲ್ಲೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಅದನ್ನ ನೋಡಿ ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಸೊ ಎಲ್ಲರೂ ಕರ್ಕೊಂಡೋಗಿ ಬೇರೆ ಬೇರೆ ಎಲ್ಲಾ ಕಡೆ ಒಂದು ಟೂರ್ ಮಾಡಿಸ್ಬಿಟ್ಟು ಕೊನೆಗೆ ಅದನ್ನು ಹೋಗಿ ನೀವು ತೋರಿಸಿ ಇಂತ ಒಂದು ಭವ್ಯವಾದಂತಹ ಕೆಲಸವನ್ನ ಇಲ್ಲಿ ಬಿಜೆಪಿ ನಾಯಕರು ಮಾಡಿದ್ದಾರೆ ಅಂತ ಹೇಳಿ ತೋರ್ಸಕ್ ಮಾತ್ರ ಆಗ ಜನರಿಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ಗಂಟೆ ನಾನು ಕೂಡ ಮಾತಾಡಕ್ಕೆ ಅವಕಾಶ ಇದ್ರು ಕೂಡ ನಾನು ಬೆಳಗ್ಗೆ ಅಸೆಂಬ್ಲಿ ಪ್ರಾರಂಭ ಆಗ್ತಾ ಇದೆ, ಇನ್ ಟೈಮಲ್ಲಿ ಇರಬೇಕು. ಗವರ್ನರ್ ಅಡ್ರೆಸ್ ಇದೆ. ಸೊ ಅದಕ್ಕೆ ನಾವು ಮುಂಚಿದ್ದು ನಾವೆಲ್ಲ ಹೋಗ್ಲೇಬೇಕಾಗಿದೆ, ಕ್ಷಮಿಸಬೇಕು. ಒಳ್ಳೆ ಕೆಲಸ ಮಾಡಿದಿರಿ. ವಿಶೇಷವಾಗಿ ನಮ್ಮ ಉದಯ್ ಕುಮಾರ್ ಶೆಟ್ಟರ್ಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ, ಬೂತ್ ಅಧ್ಯಕ್ಷರಿಗೆ, ಪಂಚಾಯತ್ ಅಧ್ಯಕ್ಷ, ಕಾರ್ಯಕರ್ತರು, ಬರೀ ಶೆಟ್ಟರು ಒಬ್ರು ಕೆಲಸ ಮಾಡ್ತಾರೆ ಅಂತ ನೀವೆಲ್ಲ ಇದ್ರೇನೆ ಅವ್ರಿಲ್ಲ ಅಂದ್ರೆ ನಾವ್ ಯಾರು ಇಲ್ಲ, ನೀವಿಲ್ಲ ಅಂದ್ರೆ ನಾವ್ ಯಾರು ಇಲ್ಲ. ಇಫ್ ಯು ಆರ್ ಸ್ಟ್ರಾಂಗ್ ವಿ ಆರ್ ಸ್ಟ್ರಾಂಗ್, ಇಫ್ ಯು ಆರ್ ವೀಕ್ ವಿ ಆರ್ ವೀಕ್. ಇದ್ರ ಬಗ್ಗೆ ನಂಬಿಕೆ ಇರೋರು ದಯವಿಟ್ಟು ಭಗವಂತ ಒಳ್ಳೇದು ಮಾಡ್ಲಿ ಅಂತ ಹೇಳಿ ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಮ್ ಸುಧೀರ್ಗೂ ಸುನಿಲ್ಗೂ ಒಂದು ಡೇಟ್ ಸ್ಟೇಜ್ ಫಿಕ್ಸ್ ಮಾಡ್ಬಿಡಿ. ನೀವು ಏನ್ ಮಾಡಿದ್ರಿ ಅಂತ ಹೇಳಿ ಫಿಕ್ಸ್ ಮಾಡ್ಬಿಡಿ. ಅವ್ರು ಕೇಳಿದಾರಲ್ಲ ಏನ್ ಮಾಡಿದಾರೆ ಅಂತ ನೀವೇ ಪ್ರಶ್ನೆ ಕೇಳಬೇಕು. ಇದಕ್ಕೆ ನಾನು ಅವ್ರನ್ನ ಕಳ್ಸಿಕೊಡ್ತೀನಿ, ಅವರೇ ಸಾಕು ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ. ಇಡೀ ನಿಮ್ಮ ಕಾರ್ಕಳಕ್ಕಲ್ಲ ಇಡೀ ರಾಜ್ಯಕ್ಕೆ ಉತ್ತರ ಕೊಡ್ಲಿಕ್ಕೆ ಬದ್ಧರಾಗಿದ್ದಾರೆ ನಮ್ಮ ಕಾರ್ಯಕರ್ತರು. ಮಾತನ್ನ ಹೇಳಿ ಶುಭ ಹಾರೈಸಿ ಮುಂದಕ್ಕೆ ತಾವೆಲ್ಲ ಸೇರಿ ಕಾರ್ಕಳದ ಕಾಂಗ್ರೆಸ್ ಶಾಸಕರನ್ನ ವಿಧಾನಸೌಧವನ್ನು ಕುಡಿಸಿರ್ತಾರೆ. ಮತ್ತೆ ನಾನು ಬರ್ತೀನಿ, ಮತ್ತೆ ಇನ್ನೊಂದ್ಸತಿ ಬರ್ತೀನಿ. ಇಲ್ಲಿಗೆ ಮಾತ್ರ ಹೋಗುದಿಲ್ಲ. ಸಂಕಲ್ಪ ಕೊಟ್ಟದ್ದಲ್ಲ, ಪ್ರಮಾಣ ವಚನ ಮಾಡೋದಲ್ಲ, ಮತ್ತೆ ಏನ್ ಮಾಡ್ತಾ ಇದ್ರಿ ಅಂತ ರಿವ್ಯೂ ಕೂಡ ನಾನು ಮಾಡ್ತೀನಿ. ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾನು ಮಾತಾ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.